श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती। अलंकापुरी पुण्यभूमी पवित्र तिथे नांदतो ज्ञान राजा सुपात्र। तया आठवीता महापुण्य राशी नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ ಸಂಪುಟ 103 ठेवी मी होऊनी निरुता मग देहीचिये असता नागवे ದೇಹ ಸಂಭೂತ ಗುಣಾಶಿತೋ ಆಗವನು ನಿಜವಾಗಿಯೂ ನಾನಾಗಿ ಅನಂತರ ದೇಹದಲ್ಲಿಯೇ ಇರಲಾಗಿ ದೇಹ ನಿರ್ಮಿಸುವಂಥ ಗುಣಗಳಿಂದಾಗಿ ತಾದಾತ್ಮ್ಯನಾಗುವುದಿಲ್ಲ. ಆಗವನು ನಿಜವಾಗಿಯೂ ನಾನಾದ ಮೇಲೆ ದೇಹದ ಪ್ರಾರಬ್ಧ ಮುಗಿಯುವವರೆಗೆ ದೇಹದಲ್ಲಿದ್ದರೂ ದೇಹ ನಿರ್ಮಿಸುವ ಗುಣಗಳಿಂದ ತಾದಾತ್ಮ್ಯನಾಗುವುದಿಲ್ಲ. जैसा भिगाचेनी घरे दीप प्रकाशू नावरे कान विझेची सागरे ಒಡವಾನಲು. ಅಭ್ರಕದ ಪಾವು ಇರುವ ಕಂದೀಲವೆಂದೂ ದೀಪ ಪ್ರಕಾಶವನ್ನು ತಡೆಯಲಾರದು ಅಥವಾ ಸಮುದ್ರವು ಆರಿಸಲಾರದು. ಒಡವಾನಲವನ್ನು ಅಭ್ರಕದ ಪಾವು ಇರುವಂಥ ಕಂದೀಲವು ದೀಪದ ಪ್ರಕಾಶವನ್ನು ಎಂದಿಗೂ ತಡೆಯಲಾರದು. ಅರ್ಥಾತ್ ಕಾಜಿನಂತೆ ಅದರಲ್ಲಿದ್ದ ಪ್ರಕಾಶ ಹೊರಗೆ ಬಂದೇ ಬರುತ್ತದೆ. ಅಥವಾ ಸಮುದ್ರವು ತನ್ನಲ್ಲಿಯೇ ನಿರ್ಮಾಣವಾದ ಒಡವಾನಲವನ್ನು ಆರಿಸಲಾರದು. तैसा आला गेला गुणाचा बोधुन मैळे तयाचा तो देही जैसा ವ್ಯೋಮೀಚಾ ಚಂದ್ರಜಳಿ. ಅದರಂತೆ ಗುಣಗಳ ಬರುಹೋಗುವುದರಿಂದ ಮಲಿನವಾಗುವುದಿಲ್ಲ ಅವನ ಬೋಧ. ಅವನು ದೇಹದಲ್ಲಿರುವನು ಆಕಾಶದಲ್ಲಿದ್ದ ಚಂದ್ರ ನೀರಿನಲ್ಲಿದ್ದಂತೆ. ಆಕಾಶದಲ್ಲಿರುವ ಚಂದ್ರನು ನೀರಿನಲ್ಲಿ ಪ್ರತಿಬಿಂಬಿತನಾಗಿರುವಂತೆ ಅವನು ದೇಹದಲ್ಲಿರುವನು. ಅಷ್ಟೇ ಅಲ್ಲದೆ ಗುಣಗಳ ಬರುವುದರಿಂದ ಹಾಗೂ ಹೋಗುವುದರಿಂದ ಅವನ ಬೋಧ ಅಂದರೆ ಜ್ಞಾನ ಮಲಿನವಾಗುವುದಿಲ್ಲ. सद्गुरुनाथ महाराज की जय। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।